ಎಷ್ಟು ಧೈರ್ಯ ಇದ್ರೆ ನನ್ನ ಕೈ ಹಿಡ್ಕೋತೀಯೋ? ಗೊತ್ತಾಗ್ಬಿಡುತ್ತೆ ಸರ್. ನೀವ್ ಹೊಡಿತಿರೋ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಾಗ್ಬಿಡುತ್ತೆ ಸರ್. ಏನ್ ಮಾತಾಡ್ತಿದ್ದಾನ ಇವನು? ಏನ್ ಮಾತಾಡ್ತಿದ್ದಾನೆ? ಅಣ್ಣಯ್ಯ ಇರು, ಒಂದ್ ನಿಮಿಷ ಇರು, ನೋಡ್ತೀನಿ. ಇನ್ನು ಎಷ್ಟು ವರ್ಷ ಮೋಸ ಹೋಗ್ತೀರಾ ಸರ್? ನಿಮ್ ಮನೇಲಿ ಎಲ್ಲ ಚೆನ್ನಾಗಿದೆ ಅಂತ. ಅಂತದೇನ್ ನಡೀತದ ಸರ್? ದೊರೆ ಸರ್ ಅವರ ಮಾನ, ಮರ್ಯಾದೆ, ಪ್ರತಿಷ್ಠೆ ಇದೆಲ್ಲದಕ್ಕೂ ಮೊದಲು ಪ್ರೀತಿ ಇರುತ್ತೆ ಸರ್. ಮೊದಲದ್ ಬಿಟ್ಟಾಕಿ ಉಳ್ದಿದ್ ಮೂರಕ್ಕೋಸ್ಕರ ಈ ಫ್ಯಾಮಿಲಿನ ಉಪಯೋಗಿಸ್ಕೊಳ್ಳೋದು ನೋಡ್ತಿದ್ರ ಏನರ್ಥ ಆಗುತ್ತೆ ಸರ್? ಏನ್ ಹೇಳ್ತಿದ್ಯೋ ನೀನು? ನನ್ನ ಫ್ಯಾಮಿಲಿಗೋಸ್ಕರ ನಾನು ಏನೇನೋ ಯೋಚಿಸ್ತಾ ಇದ್ದೀನಿ, ನಿಂಗೇನ್ ಗೊತ್ತು? ನೀವಲ್ಲ ಸರ್, ನಿಮ್ ಫ್ಯಾಮಿಲಿಯವರು ಪ್ರತಿ ಕ್ಷಣ ನಿಮ್ಮ ಗೌರವಕ್ಕೋಸ್ಕರ ಯೋಚನೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಮೊದಲನೇ ಅವನು ನಿಮ್ ತಮ್ಮ ಸರ್. ಹೌದಪ್ಪ, ಅವ್ನು ನನ್ ತಮ್ಮ. ನಮ್ಮ ಕುಟುಂಬಕ್ಕೋಸ್ಕರ ಅವನು ಯೋಚಿಸ್ತಾನೆ, ತಪ್ಪೇನು? ಅವ್ರು ನಿಮ್ ಮಗಳು ಸರ್. ಮದ್ವೆಗೂ ಮೊದಲು ಸಂತೋಷವಾಗಿದ್ದವಳು ಮದ್ವೆ ಆದ್ಮೇಲೆ ಸುಮ್ನೆ ಇದ್ದಾಳಂದ್ರೆ ಏನರ್ಥ? ನಿಂಗ್ ಗೊತ್ತಿಲ್ಲ ಅನ್ಸುತ್ತೆ, ನನ್ನ ಮಗಳು ನನ್ನ ಅಳಿಯ ತುಂಬಾ ಸಂತೋಷವಾಗಿದ್ದಾರೆ. ಆ ವಿಷಯನ ನಿಮ್ ಮಗಳಿಗೆ ಹೇಳೋದಕ್ಕೆ ಹೇಳಿ ಸರ್. ಅಳಿ ಅಂದ್ರೆ ಒಂದ್ಸರಿ ನಿಮ್ ಹೆಂಡ್ತಿನ ಕರೀರಿ. ಗಾಯತ್ರಿ. ಗಾಯತ್ರಿ, ಗಾಯತ್ರಿ, ಗಾಯತ್ರಿ ಸರ್, ನಿಮ್ ಅಳಿಯನಿಗೆ ಹೇಳಿ, ನಿಮಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯ, ನಿಮ್ ಮನೆ ಮಗಳನ್ನ 20 ವರ್ಷದಿಂದ ಮದುವೆ ಮಾಡ್ಕೋಬೇಕು ಅಂತ ಇದೇ ಊರಲ್ಲಿ ಒಬ್ಬ ಕಾಯ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ದಿರೋ ವಿಷಯ ಏನು ಅಂದ್ರೆ, ಅವ್ನ ಮನುಷ್ಯರಿಗೆ ಬಂದಿದ್ದಾರೆ, ಅವ್ರನ್ನ ನಾನೀಗ ಹೊಡಿತಾ ಇದ್ದೇನೆ. 20 ವರ್ಷದ ಹಿಂದೆ ಇವನು ನಿಮ್ ತಂಗಿನ ಮದುವೆ ಮಾಡ್ಕೋಬೇಕು ಅಂತ ಹೇಳಿದಾಗ ನಿಮ್ ತಮ್ಮ ಇವನನ್ನ ಹೊಡೆದು ಕಳಿಸ್ದ ಸರ್. ಈಗ ಮತ್ತೆ ನಿಮ್ ಮಗಳನ್ನ ಮದುವೆ ಮಾಡ್ಕೋಬೇಕಂತ ಬಂದಿದ್ದಾನೆ. ಈಗ ನಿಮ್ ಕಣ್ಣು ಮುಂದೆ ಹೊಡಿತಾ ಇದೀನಿ ನೋಡಿ. ಏಯ್, ಬ್ರಹ್ಮ ಮುಡಿ ಅಲ್ಲ ಕಣೋ, ಬೇತಾಳ ಮುಡಿ ಹಾಕೊಂಡ್ ಕರ್ಕೊಂಬನ್ನಿ ಅವಳನ್ನ. ಹೋಗ್ರಿ. ಯಾರಿಂದ ತಪ್ಪಿಸ್ಕೊಳ್ತಿದ್ಯೆ? ನೀನ್ ಹಿಂದೆ ಬಂದಿದ್ದು ನೀನ್ ನೆರಳಲ್ಲ ತಪ್ಪಿಸ್ಕೊಳ್ಳೋದಕ್ಕೆ. ಸತ್ಯ, ರಿಷಿ ಅನ್ನೋ ಸತ್ಯ. ಅವನ್ ಮನೆ ಮುಂದೆನೇ ಇದ್ದಾನೆ. ಮನೆ ಒಳಗ್ ಬರೋದು ದೊಡ್ಡ ಕೆಲ್ಸ ಏನಲ್ಲ. ಆದ್ರೆ ಅವನಿಗೆ ಗೊತ್ತು ನೀನ್ ಅವನಿಗೋಸ್ಕರ ಬರ್ತೀಯ ಅಂತ. ಅವತ್ ನಾನು ಯಾರನ್ನೂ ಪ್ರೀತಿಸ್ಲಿಲ್ಲ. ಅದಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ. ಆ ತಪ್ಪು ನಾನು ಹೊರಟೋಗ್ತಿದ್ದೀನಿ ಅಂತ ಹೇಳಿದ್ ನಿಂದಲ್ಲ. ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಿದ್ದು ನಂದೇ ತಪ್ಪು. ಆದ್ರೆ ಇವತ್ತು ನಿನ್ ಪರಿಸ್ಥಿತಿ ಅದಲ್ಲ ಸಾವಿತ್ರಿ. ನೀನ್ ಹೋಗ್ಬೇಕಾಗಿರೋದು ಎಲ್ಗೆ ಅಂತ ನಿನಗ್ ಗೊತ್ತು, ಆದ್ರೆ ಹೆಂಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ.